ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಟ್ಯಾಸಲ್ ಟೇಲ್ಸ್ ಬೈ ಚಂದನ. ತುಂಬ ಜನ ರಿಕ್ವೆಸ್ಟ್ ಮಾಡ್ತಿದ್ರು ಈ ಡಿಸೈನು ಸ್ಲ್ಯಾಂಟಿಂಗ್ ಆರ್ಚ್ ವಿತ್ ಫ್ಲವರ್ ಪೆಟಲ್ಲು. ತುಂಬ ಈಸಿನೇ ಇದೆ. ಸ್ಲ್ಯಾಂಟಿಂಗ್ ಆರ್ಚ್ ಎಲ್ಲರಿಗೂ ಗೊತ್ತೇ ಇದೆ. ಅದ್ರ ಮೇಲೆ ಫ್ಲವರ್ ಪೆಟಲ್ ಯಾವ ಥರ ಫಾರ್ಮ್ ಆಗುತ್ತೆ ಅದನ್ನು ತೋರಿಸ್ತಿದ್ದೀನಿ. ಅದು ಆ್ಯಕ್ಚುಲಿ ಇದು 2 ಸ್ಟೆಪ್ಪಲ್ಲೇ ಮುಗಿಯೋಂಥ ಡಿಸೈನು. ತುಂಬ ಸಿಂಪಲ್ ಇದೆ. ಇದಕ್ಕೆ 6 ಸ್ಟ್ರಾಂಡ್ಸ್ ಥ್ರೆಡ್ ತೊಗೊಂಡಿದ್ದೀನಿ ಮತ್ತು 8 ನಂಬರ್ ಕ್ರೋಶ ತೊಗೊಂಡಿದ್ದೀನಿ. ಈ ಥರ ನಾನು ತೋರಿಸಿರೋ ಥರನೇ ನಾಟ್ ಹಾಕಿರೋ ಥ್ರೆಡ್ನ ಸ್ಯಾರಿಯಿಂದ ತೊಗೊಂಡು ಸ್ಲ್ಯಾಂಟಾಗಿ ಒಂದು ಡಬಲ್ ಕ್ರೋಶನ ಮಾಡಿ, ಒಂದು ಸ್ಮಾಲ್ ಬೀಡನ್ನ ಆ್ಯಡ್ ಮಾಡಿ 2 ಚೈನ್ ಹಾಕಿ, ದೆನ್ ನೀಡಲ್ ಮೇಲೆ ದಾರ ತೊಗೊಂಡು ಆ ಸ್ಲ್ಯಾಂಟಾಗಿ ಡಬಲ್ ಕ್ರೋಶ ಮಾಡಿದ್ವಿ ಅಲ್ವಾ, ಆ ಡಬಲ್ ಕ್ರೋಶ ಗ್ಯಾಪಲ್ಲಿ ಟೋಟಲ್ 6 ಡಬಲ್ ಕ್ರೋಶನ ಮಾಡಬೇಕು. ನೀಡಲ್ ಮೇಲೆ ದಾರ ತೊಗೊಳ್ಳಿ, ಆ ಸ್ಲ್ಯಾಂಟಿಂಗ್ ಆರ್ಚ್ ಗ್ಯಾಪಲ್ಲಿ ಹೋಗಿ ಥ್ರೆಡ್ ತೊಗೊಂಬಂದು 2 ಚೈನ್ನ ಒಂದು ಮಾಡಿ, ರಿಮೈನಿಂಗ್ 2 ಚೈನ್ನ ಒಂದು ಮಾಡಿ. ಇಷ್ಟೇ. ಇದನ್ನೇ ಟೋಟಲ್ 6 ಟೈಮ್ಸ್ ಮಾಡಬೇಕು. ಒಂದು ಸ್ಲ್ಯಾಂಟಿಂಗ್ ಆರ್ಚ್ ಕಂಪ್ಲೀಟ್ ಆಗೋಕ್ಕೆ ಆ ಸ್ಲ್ಯಾಂಟಾಗಿ ಡಬಲ್ ಕ್ರೋಶ ಮಾಡಿರ್ತೀವಿ ಅಲ್ವಾ, ಆ ಡಬಲ್ ಕ್ರೋಶ ಗ್ಯಾಪಲ್ಲಿ ಟೋಟಲ್ 6 ಡಬಲ್ ಕ್ರೋಶನ ಮಾಡಬೇಕು. ತುಂಬ ಸಿಂಪಲ್ ಇದೆ. 6 ಡಬಲ್ ಕ್ರೋಶ ಆದಮೇಲೆ ನೀಡಲ್ ಮೇಲೆ ದಾರ ತೊಗೊಳ್ಳಿ. ಟೋಟಲ್ ಈ ಥರ 6 ಕಂಪ್ಲೀಟ್ ಆದಮೇಲೆ ನೀಡಲ್ ಮೇಲೆ ದಾರ ತೊಗೊಳ್ಳಿ. ಅದನ್ನು ಲಾಕ್ ಮಾಡೋಕ್ಕೆ ಹೋಗಬೇಡಿ. ಲಾಕ್ ಮಾಡಿದ್ರೆ ಅದೇ ಬೇರೆ ಥರ ಡಿಸೈನ್ ಆಗುತ್ತೆ. ನೀಡಲ್ ಮೇಲೆ ದಾರ ತೊಗೊಂಡು ಅಗೇನ್ ಸ್ಲ್ಯಾಂಟಾಗಿ ಇನ್ನೊಂದು ಡಬಲ್ ಕ್ರೋಶ ಮಾಡಿ. 6 ಡಬಲ್ ಕ್ರೋಶ ಆದಮೇಲೆ ಈ ಸ್ಲ್ಯಾಂಟಾಗಿ ಡಬಲ್ ಕ್ರೋಶ ಮಾಡಿರ್ತೀವಿ ಅಲ್ವಾ, ಇಲ್ಲಿಂದ ಮತ್ತೆ ಡಬಲ್ ಕ್ರೋಶ ಸ್ಟಾರ್ಟ್ ಮಾಡ್ತೀವಿ. ಬೀಡ್ ಆ್ಯಡ್ ಮಾಡಿ, ಸ್ಮಾಲ್ ಬೀಡು, ಮೆಟಲ್ ಬೀಡು, ದೆನ್ 2 ಚೈನ್ ಹಾಕಿ ನೀಡಲ್ ಮೇಲೆ ದಾರ ತೊಗೊಂಡು, ದೆನ್ ಸ್ಲ್ಯಾಂಟಿಂಗ್ ಆರ್ಚ್ ಕ್ಯಾಪಲ್ಲಿ ಹೋಗಿ ಥ್ರೆಡ್ ತೊಗೊಂಬಂದು 2 ಚೈನ್ನ ಒಂದು ಮಾಡಿ, ರಿಮೈನಿಂಗ್ 2 ಚೈನ್ನ ಒಂದು ಮಾಡಿ. ಇದೇ ಥರ ಸ್ಲ್ಯಾಂಟಿಂಗ್ ಆರ್ಚ್ ಗ್ಯಾಪಲ್ಲಿ ಟೋಟಲ್ 6 ಡಬಲ್ ಕ್ರೋಶನ ಮಾಡಿ. 6 ಡಬಲ್ ಕ್ರೋಶ ಆದಮೇಲೆ ಅಗೇನ್ ನಾನು ತೋರಿಸಿದ ಥರನೇ ಸ್ಲ್ಯಾಂಟಾಗಿ ಇನ್ನೊಂದು ಡಬಲ್ ಕ್ರೋಶ ಮಾಡ್ಕೊಳ್ಳಿ. ಅಗೇನ್ ಅದರಲ್ಲಿ ಡಬಲ್ ಕ್ರೋಶನ ಸ್ಟಾರ್ಟ್ ಮಾಡಿ. ಸೇಮ್ ನಾನು ತೋರಿಸಿರೋ ಥರನೇ ಟೋಟಲ್ 5 ಟೈಮ್ಸ್ ಸ್ಲ್ಯಾಂಟಿಂಗ್ ಆರ್ಚ್ನ ಹಾಕಿ ಡಿಸೈನ್ನ ಮಾಡ್ತೀನಿ. ಈ ಥರ ಟೋಟಲ್ 5 ಸ್ಲ್ಯಾಂಟಿಂಗ್ ಆರ್ಚ್ ಆದಮೇಲೆ ಮೇಲ್ಗಡೆ ಒಂದು ಆರ್ಚ್ ತೊಗೊತೀವಿ. ಈಗ 5th ಒನ್ ಮಾಡ್ತಿದ್ದೀನಿ. ಸ್ಲ್ಯಾಂಟಾಗಿ ಹೋಗಿ ಡಬಲ್ ಕ್ರೋಶ ಮಾಡ್ತೀವಿ, ದೆನ್ 2 ಚೈನ್ನ ಒಂದು ಮಾಡ್ತೀವಿ, ರಿಮೈನಿಂಗ್ 2 ಚೈನ್ನ ಒಂದು ಮಾಡ್ತೀವಿ. ದೆನ್ ಒಂದು ಮೆಟಲ್ ಬೀಡನ್ನ ಆ್ಯಡ್ ಮಾಡ್ಕೊತೀನಿ. ಸ್ಮಾಲ್ ಮೆಟಲ್ ಬೀಡನ್ನ ಆ್ಯಡ್ ಮಾಡಿ, ಬೀಡ್ ಲಾಕ್ ಮಾಡಿ, 2 ಚೈನ್ ಮಾಡಿ, 2 ಟೈಮ್ಸ್ ಮಾಡಿ. 2 ಟೈಮ್ಸ್ ಚೈನ್ ಹಾಕಿದ್ಮೇಲೆ ನೀಡಲ್ ಮೇಲೆ ದಾರ ತೊಗೊಂಡು ಸ್ಲ್ಯಾಂಟಿಂಗ್ ಆರ್ಚ್ ಗ್ಯಾಪಲ್ಲಿ ಹೋಗಿ ಥ್ರೆಡ್ ತೊಗೊಂಬಂದು 2 ಚೈನ್ನ ಒಂದು ಮಾಡಿ, ರಿಮೈನಿಂಗ್ 2 ಚೈನ್ನ ಒಂದು ಮಾಡಿ. ತುಂಬ ಸಿಂಪಲ್ ಇದೆ. ಈಸಿಯಾಗಿ ರೆಕಗ್ನೈಸ್ ಮಾಡ್ಬೋದು. ಈ ಥರ ನೀಡಲ್ ಮೇಲೆ ದಾರ ತೊಗೊಂಡು ಆ ಗ್ಯಾಪಲ್ಲಿ ಹೋಗಿ ಥ್ರೆಡ್ ತೊಗೊಂಬಂದು 2 ಚೈನ್ನ ಒಂದು ಮಾಡಿ, ರಿಮೈನಿಂಗ್ 2 ಚೈನ್ನ ಒಂದು ಮಾಡಿ. ಈ ಥರ ಟೋಟಲ್ 6 ಟೈಮ್ಸ್ ಮಾಡಬೇಕು. 6 ಟೈಮ್ಸ್ ಡಬಲ್ ಕ್ರೋಶ ಆದಮೇಲೆ 7th ಟೈಮ್ದು ತುಂಬ ಇಂಪಾರ್ಟೆಂಟು, ಅದನ್ನು ನೀಟಾಗಿ ನೋಡ್ಕೊಳ್ಳಿ. ಇದಾದಮೇಲೆ ಅಗೇನ್ ಸ್ಲ್ಯಾಂಟಾಗಿ ಡಬಲ್ ಕ್ರೋಶ ಮಾಡ್ತೀವಿ. ಟೋಟಲ್ 5 ಸ್ಲ್ಯಾಂಟಿಂಗ್ ಆರ್ಚಸ್, ಅಂದರೆ ಸ್ಲ್ಯಾಂಟಿಂಗ್ ಆರ್ಚ್ ಕಂಪ್ಲೀಟ್ ಆಗಿದೆ. 6th ಸ್ಲ್ಯಾಂಟಿಂಗ್ ಆರ್ಚ್ಗೆ ಸ್ಯಾರಿಯಿಂದ ಥ್ರೆಡ್ ತೊಗೊಂಬಂದು ಸ್ಲ್ಯಾಂಟಾಗಿ ಒಂದು ಡಬಲ್ ಕ್ರೋಶ ಮಾಡ್ಕೊಂಡ್ವಿ. ಮೆಟಲ್ ಬೀಡ್ ಹಾಕಿ ಒಂದು ಮೆಟಲ್ ಬೀಡನ್ನ ಆ್ಯಡ್ ಮಾಡ್ತೀವಿ. ಇವಾಗ ಮೆಟಲ್ ಬೀಡನ್ನ ಆ್ಯಡ್ ಮಾಡಿಕೊಂಡು ಒಂದು ಸ್ಮಾಲ್ ಮೆಟಲ್ ಬೀಡನ್ನ ಆ್ಯಡ್ ಮಾಡ್ಕೊಳ್ಳಿ. ದೆನ್ 2 ಚೈನ್ ಹಾಕಿ ಒಂದು ಡಬಲ್ ಕ್ರೋಶನ ಮಾಡಿ. ಒಂದು ಡಬಲ್ ಕ್ರೋಶ ಆದಮೇಲೆ 5 ಚೈನ್ ಹಾಕ್ಕೊಳ್ಳಿ. ಇದು ಕರೆಕ್ಟಾಗಿ ನೋಡ್ಕೊಳ್ಳಿ. 5 ಸ್ಲ್ಯಾಂಟಿಂಗ್ ಆರ್ಚ್ ಆದಮೇಲೆ 6th ಸ್ಲ್ಯಾಂಟಿಂಗ್ ಆರ್ಚ್ಗೆ ಈ ಥರ ಮಾಡಬೇಕು. 5 ಚೈನ್ ಹಾಕಿ 3, 4, 5 ಚೈನ್ ಹಾಕ್ಬಿಟ್ಟು ಬ್ಯಾಕ್ ಸೈಡಲ್ಲಿ ಸ್ಲ್ಯಾಂಟಿಂಗ್ ಆರ್ಚ್ ಇರುತ್ತೆ ಅಲ್ವಾ, ಬ್ಯಾಕ್ ಸೈಡ್ ಸ್ಲ್ಯಾಂಟಿಂಗ್ ಆರ್ಚು ಫಸ್ಟು ಡಬಲ್ ಕ್ರೋಶ ಮಾಡಿರ್ತೀವಲ್ಲ, ಆ ಡಬಲ್ ಕ್ರೋಶ ಮೇಲ್ಗಡೆಗೆ ಅದನ್ನು ಲಾಕ್ ಮಾಡಬೇಕು. ಈ ಥರ ಲಾಕ್ ಮಾಡಿ ದೆನ್ 2 ಚೈನ್ ಹಾಕಿ ಡಬಲ್ ಕ್ರೋಶನ ಮಾಡಿ. ಇದು ಫಸ್ಟ್ ಡಬಲ್ ಕ್ರೋಶ. ಅಗೇನ್ 2 ಚೈನ್ ಹಾಕಿ ಡಬಲ್ ಕ್ರೋಶ ಮಾಡಿ. ಟೋಟಲ್ 2 ಚೈನ್ ಹಾಕಿ 5 ಚೈನ್ ಗ್ಯಾಪಲ್ಲಿ ಹೋಗಿ ಥ್ರೆಡ್ ತೊಗೊಂಬಂದು
ಡಬಲ್ ಕ್ರೋಶನ ಮಾಡಿ. ಫಸ್ಟ್ ಒನ್ನು ಕೌಂಟಿಗೆ ಬರಲ್ಲ, ಫಸ್ಟ್ ಒನ್ ಬಿಟ್ಬಿಟ್ಟು ನೆಕ್ಸ್ಟಿಂದ ಮಾಡೋದು ಟೋಟಲ್ 4 ಡಬಲ್ ಕ್ರೋಶ 2 ಚೈನ್ ವಿತ್ ಡಬಲ್ ಕ್ರೋಶನ ಮಾಡಬೇಕು 4 ಟೈಮ್ಸ್. 4 ಪೆಟಲ್ ಫಾರ್ಮ್ ಆಗಬೇಕು ಅಲ್ವಾ, ಸೊ ದಟ್ ಸ್ಟಾರ್ಟಿಂಗ್ ಮಾಡೋದನ್ನು ಕೌಂಟ್ ತೊಗೊಂಬಿಡಿ. ಸ್ಟಾರ್ಟಿಂಗ್ 2 ಚೈನ್ ಮಾಡಿ ಡಬಲ್ ಕ್ರೋಶ ಮಾಡಿರ್ತೀವಿ ಅಲ್ವಾ, ಅದು ಲಾಕ್ ಮಾಡೋಕ್ಕಷ್ಟೇ. ಲಾಸ್ಟಲ್ಲಿ ಮಾಡೋದು ಅಷ್ಟೇನೆ. ಈ ಥರ ಟೋಟಲ್ 4 ಟೈಮ್ಸ್ ಮಾಡಿ. 2 ಚೈನ್ ಹಾಕಿ ಡಬಲ್ ಕ್ರೋಶ ಮಾಡಿ, 2 ಚೈನ್ ಡಬಲ್ ಕ್ರೋಶ, ಟೋಟಲ್ 4 ಟೈಮ್ಸ್. 4 ಟೈಮ್ಸ್ ಆದಮೇಲೆ ಫಸ್ಟ್ ಆ್ಯಂಡ್ ಲಾಸ್ಟ್ ಕೌಂಟ್ ಆಗಿಲ್ಲ, ಫಸ್ಟ್ ಆ್ಯಂಡ್ ಲಾಸ್ಟು ಲಾಕ್ ಮಾಡೋಕ್ಕಷ್ಟೇ ಯೂಸ್ ಮಾಡ್ತೀವಿ. ದೆನ್ ಲಾಸ್ಟಲ್ಲಿ 4 ಪೆಟಲ್ಸ್ ಫಾರ್ಮ್ ಆಗಿದೆ. 4 ಪೆಟಲ್ ಫಾರ್ಮ್ ಆದಮೇಲೆ 2 ಚೈನ್ ಹಾಕಿ ಲಾಕ್ ಮಾಡಿ. ಅದೇ 5 ಚೈನ್ ಗ್ಯಾಪಲ್ಲಿ ಅದನ್ನು ಲಾಕ್ ಮಾಡಿ. ಇದಿಷ್ಟು ಆದಮೇಲೆ ಅಗೇನ್ ಸ್ಲ್ಯಾಂಟಿಂಗ್ ಅರ್ಚ್ವರೆಗೂ ಬಂದಿರುತ್ತೆ. ಸ್ಲ್ಯಾಂಟಿಂಗ್ ಅರ್ಚ್ನ ಕಂಟಿನ್ಯೂ ಮಾಡಿ. ಒಂದು ಡಬಲ್ ಕ್ರೋಶ ಮಾಡಿದ್ವಿ, ಸೆಕೆಂಡ್ ಡಬಲ್ ಕ್ರೋಶದಿಂದ ಕಂಟಿನ್ಯೂ ಮಾಡಿ. ಸೆಕೆಂಡ್ ಡಬಲ್ ಕ್ರೋಶದಿಂದ ಕಂಟಿನ್ಯೂ ಮಾಡಿ. ಮೇಲ್ಗಡೆ ಆರ್ಚ್ದು ತುಂಬ ಟ್ರಿಕ್ಕಿ ಏನಿಲ್ಲ, ತುಂಬ ಈಸಿ ಇದೆ, ನೀವು ನೀಟಾಗಿ ನೋಡ್ಕೊಳ್ಳಿ. ಫಸ್ಟು ಬಂದುಬಿಟ್ಟು 2 ಚೈನ್ ಹಾಕಿ ಡಬಲ್ ಕ್ರೋಶ ಮಾಡ್ತೀವಿ ಅಲ್ವಾ, ಅದಲ್ಲದೆ 4 ಟೈಮ್ಸ್ 4 ಪೆಟಲ್ ಫಾರ್ಮ್ ಆಗೋಕ್ಕೆ 2 ಚೈನ್ ಡಬಲ್ ಕ್ರೋಶನ 4 ಟೈಮ್ಸ್ ಮಾಡಬೇಕು. ದೆನ್ ಲಾಸ್ಟಲ್ಲಿ 2 ಚೈನ್ ಹಾಕಿ ಅದೇ 5 ಚೈನ್ ಗ್ಯಾಪಲ್ಲಿ ಲಾಕ್ ಮಾಡಿ. ಅಷ್ಟೇ, ತುಂಬ ಸಿಂಪಲ್ ಇದೆ. ದೆನ್ ಅದಾದಮೇಲೆ ಲಾಕ್ ಆದಮೇಲೆ ಸ್ಲ್ಯಾಂಟಿಂಗ್ ಅರ್ಚ್ನ ಕಂಟಿನ್ಯೂ ಮಾಡ್ತಾ ಹೋಗಿ. ಟೋಟಲ್ 6 ಡಬಲ್ ಕ್ರೋಶನ ಮಾಡಬೇಕು ಸ್ಲ್ಯಾಂಟಿಂಗ್ ಅರ್ಚ್ಗೆ. ಇದಾದಮೇಲೆ ಅಗೈನ್ ಸ್ಲ್ಯಾಂಟಾಗಿ ಒಂದು ಡಬಲ್ ಕ್ರೋಶ ಮಾಡಿ, ದೆನ್ ನೆಕ್ಸ್ಟ್ ಸ್ಲ್ಯಾಂಟಿಂಗ್ ಅರ್ಚ್ನ ಕಂಟಿನ್ಯೂ ಮಾಡಿ. ಇಷ್ಟೇ, ತುಂಬ ಸಿಂಪಲ್. ಆ ಟ್ರಿಕ್ನ ನೀಟಾಗಿ ನೆನ್ಪಿಟ್ಕೊಂಡ್ರೆ ಆಯಿತು ಅಷ್ಟೇ. ತುಂಬ ಈಸಿ ಡಿಸೈನ್ ಇದು, ಅಂತ ಟ್ರಿಕ್ ಅಂತ ಏನಿಲ್ಲ, ಸಿಂಪಲ್ಲಾಗಿದೆ. 4 ಪೆಟಲ್ಗೆ 4 ಪೆಟಲ್ ಫಾರ್ಮ್ ಆಗೋಕ್ಕೆ ಏನು ಸ್ಪೇಸ್ ಬೇಕೋ ಅದನ್ನು ಕ್ರಿಯೇಟ್ ಮಾಡ್ತೀವಿ ಅಷ್ಟೇ. ದೆನ್ ಅದಾದಮೇಲೆ ಸ್ಲ್ಯಾಂಟಿಂಗ್ ಅರ್ಚ್ನ ಕಂಟಿನ್ಯೂ ಮಾಡ್ತೀವಿ. ನೀಡಲ್ ಮೇಲೆ ದಾರ ತೊಗೊಂಡು ಡಬಲ್ ಕ್ರೋಶ ಗ್ಯಾಪಿಂದ ಥ್ರೆಡ್ ತೊಗೊಂಬಂದು 2 ಚೈನ್ನ ಆನ್ ಮಾಡಿ, ರಿಮೈನಿಂಗ್ 2 ಚೈನ್ನ ಆನ್ ಮಾಡಿ. ಆರ್ಚ್ ಫಾರ್ಮ್ ಆದಮೇಲೆ ಈ ಥರ ಕಾಣಿಸುತ್ತೆ. 5 ಚೈನ್ ಆದಮೇಲೆ 6th ಚೈನ್ಗೆ ಆರ್ಚ್ ತೊಗೊತೀವಿ. ಈ ಥರ ಆರ್ಚ್ನ 6th ಚೈನ್ಗೆ ತೊಗೊತೀವಿ. ತುಂಬ ಈಸಿನೇ ಇದೆ, ನೀವು ಈಸಿಯಾಗಿ ಮಾಡ್ಕೊಬೋದು. ದೆನ್ ಇದ್ರ ಮೇಲೆ ಈ ಥರ ಫ್ಲವರ್ ಪೆಟಲ್ನ ಹೇಗೆ ಹಾಕೋದು ಅಂತ ತೋರಿಸ್ತೀನಿ. ಇದೂ ಈಸಿನೇ, ಅಂತ ಟ್ರಿಕ್ಕಿ ಆ ಥರ ಏನಿಲ್ಲ. ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿ. ನೀವು ಕಾಂಟ್ರಾಸ್ಟ್ ಥ್ರೆಡ್ ಇರುತ್ತೆ ಅಲ್ವಾ, ಈ ಫ್ಲವರ್ ಪೆಟಲ್ಗೆ ಕಾಂಟ್ರಾಸ್ಟ್ ಥ್ರೆಡ್ನ ತೊಗೊತೀವಿ. ದೆನ್ ಮೇಲ್ಗಡೆ ಆರ್ಚ್ಗೆ ಫಸ್ಟ್ಗೆ 2 ಚೈನ್ ಹಾಕಿ ಡಬಲ್ ಕ್ರೋಶ ಮಾಡಿದ್ವಿ ಅಲ್ವಾ, ಆ ಫಸ್ಟ್ ಗ್ಯಾಪಲ್ಲಿ ಆ ಥ್ರೆಡ್ನ ಅಂದರೆ ಟೈ ಮಾಡಿ, ಈ ಥರ ಟೈ ಮಾಡಿಬಿಟ್ಟು ಆ ಗ್ಯಾಪಲ್ಲಿ ಒಂದು ಸಿಂಗಲ್ ಕ್ರೋಶನ ಮಾಡ್ಕೊಳ್ಳಿ. ಟೈ ಮಾಡಿದ್ವಲ್ಲ ಅಲ್ಲೇ ಸಿಂಗಲ್ ಕ್ರೋಶ ಮಾಡಿ, ದೆನ್ 1 ಚೈನ್ ಹಾಕಿ ಈ ಥರ ಆ ಗ್ಯಾಪಲ್ಲೇ ಹೋಗಿ ಒಂದು ಸಿಂಗಲ್ ಕ್ರೋಶನ ಮಾಡ್ಕೊಳ್ಳಿ. ಅದಾದಮೇಲೆ 1 ಚೈನ್ ಹಾಕಿ ನೆಕ್ಸ್ಟು ಪೆಟಲಿಂದ ಡಬಲ್ ಕ್ರೋಶ ಮಾಡಬೇಕು. ನೆಕ್ಸ್ಟು ಪೆಟಲಲ್ಲಿ ಫಸ್ಟ್ ಪೆಟಲ್ ಇದೆ ಅಲ್ವಾ, ಅಲ್ಲಿ 4 ಡಬಲ್ ಕ್ರೋಶನ ಮಾಡಬೇಕು. ಈ ಥರ ನೀಡಲ್ ಮೇಲೆ ದಾರ ತೊಗೊಳ್ಳಿ, ಆ ಪೆಟಲ್ ಒಳಗಡೆ ಹೋಗಿ ಥ್ರೆಡ್ ತೊಗೊಂಬಂದು 2 ಚೈನ್ನ ಆನ್ ಮಾಡಿ, ರಿಮೈನಿಂಗ್ 2 ಚೈನ್ನ ಆನ್ ಮಾಡಿ. ಈ ಥರ ಟೋಟಲ್ 4 ಡಬಲ್ ಕ್ರೋಶನ ಫಸ್ಟ್ ಪೆಟಲ್ ಗ್ಯಾಪಲ್ಲಿ ಮಾಡಬೇಕು. 4 ಡಬಲ್ ಕ್ರೋಶನ ಕಂಪ್ಲೀಟ್ ಆದಮೇಲೆ 1 ಚೈನ್ ಹಾಕಿ, ದೆನ್ ನೆಕ್ಸ್ಟು ಪೆಟಲ್ಗೆ ಫಾರ್ಮ್ ಆಗೋಕ್ಕೆ ಒಂದು ಡಬಲ್ ಕ್ರೋಶ ಮಾಡಿದ್ವಲ್ಲ, ಆ ಡಬಲ್ ಕ್ರೋಶ ಮೇಲ್ಗಡೆ ಆರ್ಚ್ ಗ್ಯಾಪಲ್ಲಿ ಅದನ್ನು ಲಾಕ್ ಮಾಡಿ. ಅಗೇನ್ 1 ಚೈನ್ ಹಾಕಿ ನೆಕ್ಸ್ಟು ಪೆಟಲ್ಗೆ 4 ಡಬಲ್ ಕ್ರೋಶನ ಮಾಡಿ. ನೆಕ್ಸ್ಟು ಪೆಟಲ್ ಗ್ಯಾಪ್ ಇರುತ್ತೆ ಅಲ್ವಾ, ಅಲ್ಲಿ 4 ಡಬಲ್ ಕ್ರೋಶನ ಮಾಡಬೇಕು. ನೀಡಲ್ ಮೇಲೆ ದಾರ ತಗೊಳ್ಳಿ, ಆ ಪೆಟಲ್ ಗ್ಯಾಪಲ್ಲಿ ಹೋಗಿ ಥ್ರೆಡ್ ತೊಗೊಂಬಂದು 2 ಚೈನ್ನ ಆನ್ ಮಾಡಿ, ರಿಮೈನಿಂಗ್ 2 ಚೈನ್ನ ಆನ್ ಮಾಡಿ. ಟೋಟಲ್ 4 ಡಬಲ್ ಕ್ರೋಶನ ಮಾಡಬೇಕು. ಒಂದೊಂದು ಪೆಟಲಲ್ಲಿ 4 ಡಬಲ್ ಕ್ರೋಶ. ಅದಾದಮೇಲೆ 1 ಚೈನ್ ಹಾಕಿ ಅದನ್ನು ಡಬಲ್ ಕ್ರೋಶ ಗ್ಯಾಪ್ ಇರುತ್ತೆ ಅಲ್ವಾ ಫಸ್ಟ್ ಪೆಟಲ್ ಫಾರ್ಮ್ ಮಾಡುವಾಗ ಮೇಲ್ಗಡೆ, ಆ ಮೇಲ್ಗಡೆ ಗ್ಯಾಪಲ್ಲಿ ಅದನ್ನು ಲಾಕ್ ಮಾಡಿ. ದೆನ್ ಅಗೇನ್ 1 ಚೈನ್ ಹಾಕಿ ನೆಕ್ಸ್ಟ್ ಡಬಲ್ ಕ್ರೋಶನ ಸ್ಟಾರ್ಟ್ ಮಾಡಿ, ನೆಕ್ಸ್ಟ್ ಪೆಟಲಲ್ಲಿ ಡಬಲ್ ಕ್ರೋಶ ಮಾಡಬೇಕು. ಇದು ತುಂಬ ಸಿಂಪಲ್ಲು. ಎಂಡ್ ಮಾಡುವಾಗಲೂ 1 ಚೈನ್ ಹಾಕಿ ಲಾಕ್ ಮಾಡಬೇಕು, ಸ್ಟಾರ್ಟ್ ಮಾಡುವಾಗಲೂ 1 ಚೈನ್ ಹಾಕಿ ಡಬಲ್ ಕ್ರೋಶ ಸ್ಟಾರ್ಟ್ ಮಾಡಬೇಕು. ಟೋಟಲ್ 4 ಡಬಲ್ ಕ್ರೋಶನ ಮಾಡಿ. ಈ ಥರ 4 ಡಬಲ್ ಕ್ರೋಶನ ಮಾಡಿ.
4 ಡಬಲ್ ಕ್ರೋಶ ಆದಮೇಲೆ ಒಂದು ಚೈನ್ ಹಾಕಿ ಆ ಡಬಲ್ ಕ್ರೋಶ ಮಾಡಿದ್ವಲ್ವ ಆರ್ಚ್ಗೋಸ್ಕರ ಆ ಆರ್ಚ್ ಗ್ಯಾಪಲ್ಲಿ ಹೋಗಿ ಲಾಕ್ ಮಾಡಿ ಅಗೇನ್ ಒಂದು ಚೈನ್ ಹಾಕಿ ಪೆಟಲ್ನ ಸ್ಟಾರ್ಟ್ ಮಾಡಿ ಡಬಲ್ ಕ್ರೋಶ ಮಾಡಬೇಕು. ಒಂದು ಚೈನ್ ಹಾಕಿ ಡಬಲ್ ಕ್ರೋಶ 4 ಟೈಮ್ಸ್ ಡಬಲ್ ಕ್ರೋಶ ಮಾಡಬೇಕು. 3rd ಟೈಮ್ ಡಬಲ್ ಕ್ರೋಶ ಮಾಡ್ತಿರೋದು ಇದು. ನೆಕ್ಸ್ಟ್ 4th ಟೈಮ್ ನೀಡಲ್ ಮೇಲೆ ದಾರ ತೊಗೊಂಡು ಆ ಪೆಟಲ್ ಒಳಗಡೆ ಹೋಗಿ ಥ್ರೆಡ್ ತೊಗೊಂಬಂದು 2 ಚೈನ್ನ ಒಂದು ಮಾಡಿ, ರಿಮೈನಿಂಗ್ 2 ಚೈನ್ನ ಒಂದು ಮಾಡಿ, ದೆನ್ ಒಂದು ಚೈನ್ ಹಾಕಿ ನೆಕ್ಸ್ಟ್ ಕಂಬ ಇರುತ್ತೆ ಅಲ್ವಾ ಡಬಲ್ ಕ್ರೋಶ ಮಾಡಿರೋ ಕಂಬ, ಅದರಲ್ಲಿ ಲಾಕ್ ಮಾಡಿ ಲಾಸ್ಟಲ್ಲಿ 2 ಚೈನ್ ಹಾಕಿ ಲಾಸ್ಟ್ ಪೆಟಲ್ ಗ್ಯಾಪ್ ಇರುತ್ತೆ ಅಲ್ವಾ ಲಾಕ್ ಮಾಡಿರ್ತೀವಲ್ವ ಅದರಲ್ಲಿ ಒಂದು ಲಾಕ್ ಮಾಡಿ. ಇಷ್ಟೇ, ತುಂಬ ಸಿಂಪಲ್. ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿ. ದೆನ್ ಒಂದು ಚೈನ್ ಹಾಕ್ಬಿಟ್ಟು ಅದರೊಳಗಿಂದ ಥ್ರೆಡ್ ಹೇಳ್ಕೊಳ್ಳಿ ಲಾಕ್ ಮಾಡಬೇಕಿದ್ರೆ ಲಾಸ್ಟಲ್ಲಿ ಈ ಥರ ಥ್ರೆಡ್ ಹೇಳ್ಕೊಂಡು ಎಕ್ಸ್ಟ್ರಾ ಥ್ರೆಡ್ನ ಕಟ್ ಮಾಡಿ ಅದರೊಳಗಿಂದ ಥ್ರೆಡ್ ಹೇಳ್ಕೊಂಡು ಲಾಸ್ಟಲ್ಲಿ ಒಂದು ನಾಟ್ ಹಾಕ್ಕೊಳ್ಳಿ. ಯಾಕಂದರೆ ಥ್ರೆಡ್ ಸಿಲ್ಕ್ ಥ್ರೆಡ್ ಆಗಿರೋದ್ರಿಂದ ಬಿಚ್ಕೊಳ್ಳೋ ಚಾನ್ಸಸ್ ಇರುತ್ತೆ. ಆದ್ದರಿಂದ ಅದನ್ನು ಲಾಕ್ ಅಂದರೆ ನಾಟ್ ಹಾಕಿ ಒಂದು ಈ ಥರ ನಾಟ್ ಹಾಕಿ ಎಕ್ಸ್ಟ್ರಾ ಥ್ರೆಡ್ನ ಕಟ್ ಮಾಡಿ ಬ್ಯಾಕ್ ಸೈಡ್ಗೆ ಗ್ಲೂ ಹಾಕಿ ಫ್ಯಾಬ್ರಿಕ್ ಗ್ಲೂ ಹಾಕಿ ಅದನ್ನು ಪೇಸ್ಟ್ ಮಾಡಿ. ಸ್ಟಾರ್ಟಿಂಗಲ್ಲೂ ಒಂದು ಎಕ್ಸ್ಟ್ರಾ ಥ್ರೆಡ್ ಬಂದಿತ್ತು ಅದನ್ನು ಕಟ್ ಮಾಡಿ ಬ್ಯಾಕ್ ಸೈಡ್ಗೆ ಅದನ್ನು ಫ್ಯಾಬ್ರಿಕ್ ಗ್ಲೂ ಹಾಕ್ಬಿಟ್ಟು ಪೇಸ್ಟ್ ಮಾಡಬೇಕಾಗುತ್ತೆ. ಈ ಥರ ಫ್ಯಾಬ್ರಿಕ್ ಗ್ಲೂ ಹಾಕಿ ಆ ಎಕ್ಸ್ಟ್ರಾ ಥ್ರೆಡ್ನ ಅದಕ್ಕೆ ಪೇಸ್ಟ್ ಮಾಡಿ. ಯಾಕಂದರೆ ಸಿಲ್ಕ್ ಥ್ರೆಡ್ ಆಗಿರೋದ್ರಿಂದ ಅದು ಓಪನ್ ಆಗೋ ಚಾನ್ಸಸ್ ಇರುತ್ತೆ. ಅದನ್ನು ಗ್ಲೂ ಹಾಕಿ ಪೇಸ್ಟ್ ಮಾಡಿದ್ರೆ ಅದು ಫಿನಿಶಿಂಗು ಚೆನ್ನಾಗಿರುತ್ತೆ. ಅದು ಡಿಸೈನ್ ಕೂಡ ಅದು ಬಿಚ್ಕೊಳ್ಳೋ ಚಾನ್ಸಸ್ ಏನಿರಲ್ಲ. ಈ ಥರ ಎಕ್ಸ್ಟ್ರಾ ಥ್ರೆಡ್ನ ಅದ್ರ ಮೇಲೆ ಹಾಕಿ ಲಾಕ್ ಮಾಡಿ. ಇಷ್ಟೇ, ಡಿಸೈನ್ ಕಂಪ್ಲೀಟ್ ಆದಮೇಲೆ ಈ ಥರ ಕಾಣಿಸುತ್ತೆ. ನಿಮಗೇನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿ, ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ ಬೇಕಂದರೆ. ಇಷ್ಟೇ ಸಿಂಪಲ್. ನೆಕ್ಸ್ಟ್ ಯಾವುದಾದ್ರೂ ಟ್ಯುಟೋರಿಯಲ್ ಬೇಕಂದರೆ ಕಮೆಂಟ್ ಮಾಡಿ. ಇದಕ್ಕೆ ಫುಲ್ ಕಂಪ್ಲೀಟ್ ಆದಮೇಲೆ ಈ ಥರ ಕಾಣಿಸುತ್ತೆ. ಥ್ಯಾಂಕ್ ಯು.